ನ್ಯಾಯದಿಂದ ಏನೋ ಸ್ವಲ್ಪ ಸಹಾಯ ಮಾಡ್ಬೇಕು ಮತ್ತು ಹೋಗಿ ನೋಡಿ ಬರ್ಲಿಕ್ಕೆ ಹೆಂಗಾಗೋದು ಹೇಳ್ರಿ ಅನ್ನಾರ. ನೋಡಿ ಬರಯ್ಯ, ನೀನು ಹೋಗೋದು ಬರೋದು ನನಗೆ ತ್ರಾಸ ಆಕೈತಿ. ಆ ಪೇಪರ್ ಇಟ್ಟೆಲ್ಲ ಇಲ್ಲಿ ತಂದು ಹಿಡ್ಕೊಂಡ್ಬಿಡು, ನನಗೆ ತ್ರಾಸ ಆಗಂಗಿಲ್ಲ. ಸಿಗಬಾರ್ದು ಚಂದ್ರ ಡಾಕ್ಟರ್ ಚಂದ ಹೊಸ್ತು ಅಂದ್ರೆ ಪಟ್ಟಣದಿಂದ ಈ ಊರಿಗೆ ಡಾಕ್ಟರಿಟಿ ಮಾಡಕ್ ಬಂದೇನು ಅಂದ್ರ ರೋಗಿಗಳಿಗೆ ಚುಂತಾಕ ಸಂಸಾರಕ್ಕೆ ಊರಾಗಿನವ್ರು ಇಲ್ರಿ. ಯಾಕಂದ್ರ ಆಲ್ರೆಡಿ ಶಿವಾನಂದ ಡಾಕ್ಟರ್ಗಳು ಎಲ್ಲರಿಗೂ ಬುಕಿಂಗ್ ಮಾಡಿದಾರ. ನಾ ಒಂದೇ ಪೇಷಂಟ್ ನೋಡ್ನಿ ಅಂದ್ರೆ ಈ ಸತ್ತೋಪ ಆಳಸಿ ಹಾಕೊಂಡ್ ಬಂದಿಲ್ಲ ಹಂಗೆ ಕಸ್ಕೊಂಡ್ಬಿಡ್ತಾರ. ಅದಕ್ಕೆ ಏನಿದ್ರು ಹೊರಗಿಂದ್ರು 400 ಪೆಂಡಾಲ್ದವ್ರು ನಮ್ಮ ಸಿಂಧಿಕರವ್ರು ಸಾಹೇಬ್ರು ಮತ್ ಇವ್ರ ಜೋಡಿ ಬಂದವ್ರು ಮತ್ ಬೇರೆ ಊರಿಂದ ಬಂದಾರ ಅಂತ ಮಗು. ನೀವು ಬೇಕಾದ್ರೆ ಬಂದು ನನ್ನ ಕಡೆಯಿಂದ ಮಾಡಿಸ್ಕೊಂಡು ಹೋಗ್ರಿ. ಇಂಜೆಕ್ಷನ್ ಯಾಕ್ರಿ ಹೆಂಗ ಬೇಕಾದ್ರೆ ಹಂಗ ಮಾತಾಡತ್ತಿಲ್ಲ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ ಕಲ್ಕ. ಓ ನೀನ ಏನ ರತ್ನ? ಹೌದಾ ಮರ್ಯ, ನಾನ ರತ್ನ. ಯಾಕೆ ನಿನಗೆ ಏನಾಯ್ತು? ಪ್ರಸಾರ ನಿಂತಿಯಲ್ಲ ಯಾಕ? ನಿನಗೇನಾದ್ರೂ ಹೊಟ್ಟಿ ನೋವ, ತೆಳಗಿನ ನೋವ, ಮ್ಯಾಗಿನ ನೋವ ಇದ್ರು ಹೇಳ, ಅದಕ್ಕೆ ತಕ್ಕಂಗ ಔಷಧ ಗುಳಿಗಿ ಎಣ್ಣೆ ಸಲೈನ ರೆಡಿ ಅದಾವ. ಇದೇನ್ರಿ ಮ್ಯಾಗಿನ ನೋವು ಕೆಳಗಿನ ನೋವು ಹೇಳ್ತಿರಲ್ಲ, ಹಂಗಂದ್ರೆ ಏನ್ರಿ ಅದು? ಮ್ಯಾಗಿನ ನೋವು ಅಂದ್ರ ಎದಿ ನೋವು, ಕೆಳಗಿನ ನೋವು ಅಂದ್ರ ಕಾಲು ನೋವು. ನೋಡ್ರಿ, ಈ ಬುಟ್ಟಿ ಹೊತ್ತು 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 ನನಗರ ಸಾಕು ಬೇಕಾಗೈತಿ. ಹಂಗ ರಾತ್ರಿ ಮಲಗ್ಬೇಕಾರ ಎದಿ ನೋವು ಬರ್ತೈತಿ, ಕಾಲು ಸುರು 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 ಅಂತ ನೋವು ಬರ್ತೈತಿ. ಹೆಂಗಾರ ಮಾಡಿ ಸ್ವಲ್ಪ ಗುಳಿಗೆ ಕೊಡ್ರಿ. 7 ತಾರೀಕಿಗೆ ಜಂಪರ್ ಮೇ ಬಂಪರ್. ಇಷ್ಟಿಗೆ ಚಿಂತೆ ಮಾಡ್ತೀಯಲ್ಲ ನನ್ನ ರಾಣಿ, ನನಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಹೊಡ್ತಾ. ಏನು ಚಾನ್ಸ್? ಯಾಕೋ ಬರಯ್ಯ, ದಾರೆ ಹೊಟ್ಟೆ ಹಿಡಿಸಿ ಕಳಕಲ್ಲಿ ಸಿಕ್ಕ ಸಿಕ್ಕ ಮಾತಾಡ್ತಿಯಲ್ಲ, ಯಾಕೆ ತಪ್ಪು ತಿಳ್ಕೋಬೇಡ ರತ್ನ. ನನಗೊಂದು ಚಾನ್ಸ್ ಕೊಡಂತಂದ್ರ ಚೆಕ್ ಮಾಡ್ತೀನು. ನಿನ್ನ ಕಾಲು ನೋವ, ನಿನ್ನ ಎದಿ ನೋವ, ಇಷ್ಟಕ್ಕೆ ಸಿಟ್ಟಿಗೆ ಬರ್ತೀಯಲ್ಲಿ. ಓ ಹಿಂಗಂದ್ರೇನ್ರಿ? ನಾ ಏನು ಬ್ಯಾರ್ನಂತ ಹೇಳಿದ್ರಂತ ತಿಳ್ಕೊಂಡು ತಪ್ಪು ತಿಳ್ಕೊಬಿಟ್ಟೆ. ಗುಳಿಗೆ ಕೊಟ್ಟು ಪುಣ್ಯ ಕಟ್ಕೊಳ್ರಿ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ತಿಳಿದಿಲ್ಲೇನ ನಿನಗ ಗೆಡ್ಡ ನಾರಿ? ಹಿಂಗ ಸರ್ವಜ್ಞವ್ರು ಹೇಳ್ಯಾರ. ನೀನು ಹಿಂಗ ಮಾತಾಡ್ತಾ ಇರೋದು, ಇದು ಕಟ್ ಮಾಡಿ ಕೈಯಾಗ ಕೊಡ್ತೇವೆ. ಕಟ್ ಮಾಡಿ ಕೈಯಾಗ ಹೆಂಗ್ರಿ ಪೈವ? ನಿನ್ನ ನಾಲಿಗೆ ಅಂದೆ, ಮತ್ತೆ ನೀ ಏನು ಬೇರೆ ತಿಳ್ಕೊಳ್ಕೋಬೇಡ. ಹಂಗಾರ ಈ ಕಡೆ ಬರೀ ಎದಿನಾಗಿಟ್ರ ಯಾವ್ಯಾವ ನೋವು ಎಲ್ಲೆಲ್ಲೈತಿ, ಯಾವ ನರ ಎಲ್ಲಿ ಅಡ್ಡಾಡತೈತಿ, ಯಾವ್ಯಾವ ಎಷ್ಟು ಗಂಟೆಗೆ ಬರೋಬ್ಬರ ಡಿಲಿವರಿ ಆಗ್ತಿದ್ರು ನಮಗ್ ಗೊತ್ತಾಗ್ತೈತಿ. ಈ ಒಂದು ಪೈಪ್ನಾಗ ಇಷ್ಟೆಲ್ಲ ಗೊತ್ತಾಗಿದ್ದ? ಒಂದು ಪೈಪ ಒಂದು ಮಚ್ಚರ ಅದ್ಮಿಗೂ ಸಾಲ ಬೇಡ ಬಣದ. ಈ ಪೈಪ್ ಅಂದ್ರೆ ಏನ್ರಿ? ಏನು ಮಾಡ್ತೀರ ಮಾಡ್ರಿ. ಯಾಕ್ರಿ ಏನಾಯ್ತು ನಿಮ್ಗ? ಹೊಡಿತು ಯಪ್ಪ, ದೊಡ್ಡ ಕೆಟ್ಟ ಕರೆಂಟ್ ಹೊಡಿತು. ಸಣ್ಣ ಅಂತ ಕೈ ಹಾಕಿದ್ರು, ದೊಡ್ಡ ನೋವುಗಳು ತ್ರಾಸಗಳು. ಮತ್ತೆ ಹಂಗಾರ ಹೇಳೋ ಮರಯ್ಯ. ಏನು ಚಿಂತೆ ಮಾಡಬೇಡ, ಒಂದು ಇಂಜೆಕ್ಷನ್ ಮಾಡ್ತೀನಿ, ಕಡಿಮೆ ಆಗ್ತೈತಿ. ನನಗ ಸೂಜಿ ಅಂದ್ರೆ ಹೆದರಿಕೆ ಬರ್ತಿದ್ರಿ. ಹೆದರಿಕೆ ಬಂದ್ರ 3 ಗುಳಿಗೆ ಕೊಡ್ತೇನೆ. ಗುಳಿಗೆ ಮುಂಜಾನೆ ಒಂದ ಎದ್ದು ಪಟ್ಟಿಗೆ ಹಲ್ಲು ತಿಕ್ಕೋಕಿದ ಪೈಲ, ರಾತ್ರಿ ಹಾಸಿಗೆ ಕಾಲು ಹಾಕೋಕಿದ ಪೈಲ ಒಂದು, ಮಠ ಮಧ್ಯಾಹ್ನದಾಗ ತಟ ಸೋಡ್ತಿದ್ಲ ಗಮ್ಮ ಅವಾಗ ಒಂದು, ಬರೋಬ್ಬರಿ ಕಡಿಮೆ ಆಗ್ತದೆ. ಸರಿ ತಗೊಳ್ರಿ. ತಟ ಸೋಡೋ ಟೈಮ್ನಾಗ ರಾತ್ರಿ ಹೊತ್ತು ಮಲಗೋ ಕಾಲು ಹಾಕಬೇಕಾರ ಎಲ್ಲ ಟೈಮ್ ತಗೊಂತೀರಿ, ಜಲ್ದಿ ಕೊಡ್ರಿ. ಹಂಗ
ರಿಜಿಸ್ಟರ್ ಮಾಡಿ ಕಳಿಸ್ಬಿಟ್ನಲ್ರಿ ಇದನ್ನ. ಇರ್ಲಿ, ನಾಳೆ ಎಲ್ರು ಸಿಕ್ಕಾಗ ಮಾತಾಡ್ಸ್ಕೋತೇನ್ರಿ. ಸಾಕಾಗಿದ್ರಿಗೆ ಬರ್ತೀನಿ. ಮಾನವರ ಮೋಸದ ನಡುವಿನಲ್ಲಿ ಬೆಂಗಳೂರಿನ ಗೃಹ ಮಂತ್ರಿಯ ಮನೆಯಲ್ಲಿ ಸನ್ಹಾಕಿ ಹಬ್ಬಕ್ಕೆ ಬಂದ ಕೋಟಿ ಗಂಟೆಗೆ ಹಣ ಈ ಹಣ ತೆಗೆದುಕೊಂಡು ಗೃಹ ಮಂತ್ರಿಯನ್ನು ಕೊಲೆ ಗೆದ್ದು ಈ ಊರಲ್ಲಿ ಈ ನಾಗರನ ವಾಸ್ತವನ ದೇವೇಂದ್ರ ಕಟ್ಟಿದ ಹುತ್ತದಲ್ಲಿ ಆತನು ನನ್ನ ತಂಗಿಗೆ ಮಾಡಿದ ಮೋಸವನ್ನು ಪ್ರಧಾನವಾಗಿ ಕಾಲಿಟ್ಟಿದ್ದೇನೆ. ಅವನ ಗಡಿಯಲ್ಲಿ ಕೆಲ ದಿನ ಕಾಲ ಕಳೆದು ಸಮಯ ಸಾಧಿಸಿ ಸೇಡು ತೀರಿಸಿಕೊಂಡು ಹಣ ಬಂಗಾರ ದೋಚಿಕೊಂಡು ಮುಂಬೈಯಲ್ಲಿ ವಿಲಾಸ ಜೀವನ ಕಳೆಯುವುದೇ ಪ್ರಕಾಶನ ಮೊದಲನೆಯ ಗುರಿ. ಅದಕ್ಕಾಗಿ ದೇವೇಂದ್ರ ಸ್ಥಾನಕ್ಕೆ ಪಯಣ.
ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಬಾ ಭಾರತಿ ಬಾ. ಅಂದು ನನ್ನ ಆತ್ಮ ವೈಭವನ ತೆರೆದು ಹಾಕಿ ತಿರುಗುಣಿಯಿಂದ ಓಡಿ ಹೋಗಿ ಬಡತನದಲ್ಲಿ ಬರುತ್ತಲು ಇಂದು ನಿನ್ನನ್ನು ನನ್ನ ಮನೆಗೆ ಕಳಿಸಲು ಕಾರಣ ನೋಡಿ ಮಾವ, ನನ್ನ ತಂದೆ ತಾಯಿ ವಿಷದ ಜ್ವರದಿಂದ ಆಸ್ಪತ್ರೆಯಲ್ಲಿ ನಡೀತಾ ಇದ್ದಾರೆ. ಅದಕ್ಕೋಸ್ಕರ ಈ ಮನೆಯ ಕಾಗದ ಪತ್ರವನ್ನು ತೆಗೆದುಕೊಂಡು ಬೇಗ ನನಗೆ ಹಣ ಕೊಡು, ಯಾಕಂದ್ರೆ ನಾನು ಔಷಧಿ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಮನೆ ಒದ್ದೆದ್ದು ಹಣ ಕೊಡಲಾರೆ, ಕೊಟ್ಟರು ಸಮಾಜವೇನನ್ನಬಹುದು. 20 ವರ್ಷದ ಹಿಂದೆ ನನ್ನ ತಂದೆ ಅಷ್ಟು ಪಡೆದುಕೊಂಡರು ನನ್ನ ಅತ್ತೆ ತಿರುಗುನಿಂದೆ ಹೋಗಬೇಡ ಅಂತ. ಆದರೂ ಅವ್ರ ಮಾತು ಕೇಳಿದೆ, ಪ್ರೀತಿಸಿ ಮದುವೆ ಮಾಡದೆ ಅವಮಾನ ಮಾಡಿದವರಿಗೆ ಹಣ ಕೊಡಬಾರದು. ಆದ್ರೂ ಕೊಡುವೆ, ಅದು ನನ್ನ ಮಾತಿಗೆ ಒಪ್ಪಿದ್ರೆ ಮಾತ್ರ. ಅದೇನಂತ ಹೇಳಿ ನಿನ್ನ ಮಾತು? ಮಾತಿನಿಂದ ಸಾಧ್ಯವಿಲ್ಲ. ನನ್ನ ಕೈ ಮೇಲೆ ಕೈ ಹಾಕಿ ಪ್ರಭಾವ ಮಾಡಿದ್ರೆ ಮಾತ್ರ ಮಾಣಿಕ್ಯ, ಇಲ್ಲವಾದರೆ ಹಣ ಇಲ್ಲ. ತಿಳಿಯುತ್ತೆ? ಆಯ್ತು ಮಾವ, ನಿನ್ನ ಮಾತನ್ನು ಖಂಡಿತವಾಗಿ ನಾನು ನಡೆಸಿಕೊಡ್ತೀನಿ. ಛೇ, ದುಡುಕು ಮಹಾ ಕೆಡುಕು ಅಂತ ಹಿರಿಯರು ಹೇಳಿದ್ದಾರೆ. ಒಂದು ವೇಳೆ ಮಾತಿನಲ್ಲಿ ನನ್ನ ಶೀಲವನ್ನೇ ಕೇಳಿಬಿಟ್ರೆ ಕೇಳಲಿ, ಎಷ್ಟೇ ಆದರೂ ನನ್ನ ಮಾವನೇ ಇದ್ದಾನೆ. ವರದಕ್ಷಿಣೆ ಎನ್ನುವ ಈ ಬಡಿಗಾಲ ಭೂತದಲ್ಲಿ ನಮ್ಮಂತ ಬಡವರ ಕೊರಡಿಗೆ ಯಾರು ತಾಳೆ ಕಟ್ತಾರೆ? ಒಂದು ವೇಳೆ ನನ್ನ ಶೀಲವನ್ನೇ ಕೇಳಿದ್ರೆ ಒಪ್ಪಿಸಿದ್ರೆ ಆಯ್ತು. 9 ತಿಂಗಳ ಹೊತ್ತು ಹೆಚ್ಚು ಸಾಕಿ ಸಲುವಿದ ನನ್ನ ತಂದೆ ತಾಯಿಯನ್ನು ನಾನು ಉಳಿಸ್ಕೊಳ್ಬೇಕಾಗಿ. ಸರಿ ಮಾವ, ನೀನು ಹೇಳಿದಂತೆ ಕೇಳ್ತೀನಿ, ಆಯ್ಕೆ? ಭಾರತಿ, ನಿರ್ಭಯವಾಗಿ ಯಾವ ವಿಚಾರದಲ್ಲಿ ನಿಂತಿರಲ್ಲ ಮಾಡಿಕೊಡು. ನಿನ್ನ ಹೆಸರು ಕಾಣಬೇಕಾದರೆ ಗಂಜು ಕಾಲದ ಕಾಲಕ್ಕೆ ನಂಜು ಕೊಳ್ಳವರಂತೆ ಎಲ್ಲಿಂದ ತರುವಿ ಹಣ? ಸುಮ್ಮನೆ ಮಾತುಕೊಡು. ನಿನ್ನ ಕರು ಕಮ್ಮಲು ಕಾಣಬೇಕಾದರೆ. ಆಯ್ತು ಮಾವ, ನಿನ್ನ ಮಾತನ್ನು ಖಂಡಿತವಾಗಿ ನಾನು ನಡೆಸಿಕೊಡ್ತೀನಿ, ಆಯ್ತು? ವೇರಿ ಗುಡ್ ಭಾರತಿ, ಹಣ ತರುವೆ.